ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಪಡೆದಿದ್ದಾರೆ. ಅಂದರೆ ಅದು ಸರ್ಕಾರ ಕೊಡ್ತಕ್ಕಂಥ ಅನುದಾನ ನಿಮ್ಗೆ ಸಾಕಾಗದೇ ಇದೆ, ಅದನ್ನು ಸಹಾಯಾರ್ಥವಾಗಿ ಸರ್ಕಾರದಲ್ಲಿ ಏನು ಮಾಡಿದಪ್ಪ ಅಂದರೆ ಈ ಯೋಜನೆಯ ಮೂಲಕ ಗ್ರಾಮೀಣ ಪ್ರಶ್ನಿಸ್ತಕ್ಕಂಥ ಜನರು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇಂಥ ಮಹತ್ವಗಳಿರ್ತಕ್ಕಂಥ ಒಂದು ಉದ್ದೇಶ, ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ. ಜೊತೆಗೆ ಏನು ಮಾಡಿದಪ್ಪ ಅಂದರೆ ಕೂಲಿಕಾರರಿಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ, ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಒಂದೇದು ಏನಪ್ಪ ಅಂದರೆ ಉದ್ಯೋಗ ಚೀಟಿಯನ್ನು ಪಡೆಯುವುದು ಒಂದು ಹಕ್ಕು. ಕೂಲಿಕಾರರಿರ್ತಕ್ಕಂಥವರು ಉದ್ಯೋಗ ಚೀಟಿ ಅಂದರೆ ಒಂದು ನಮೂನೆ 1 ಅಂತಕ್ಕಂಥ ಬರುತ್ತೆ, ನಮಗೆ ಫಾರ್ಮ್ ನಂಬರ್ 1. ಅದಕ್ಕೆ ನಮ್ಮ ನಮೂನೆ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕೊಟ್ಟೆ ಅಂದರೆ ಉದ್ಯೋಗ ಚೀಟಿಯನ್ನು ಕೊಡ್ತಾರೆ ಅಂತ. ಉದ್ಯೋಗ ಚೀಟಿ ಕೊಟ್ಟು ಅಂದಮೇಲೆ ಈ ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ. ಈ ರೀತಿ ಏನಪ್ಪ ಅಂದರೆ 10 ಹಲವಾರು ಅವಕಾಶಗಳನ್ನು ಕೊಡುವ ಮೂಲಕ ಕೂಲಿಕಾರರು ಅವಕಾಶವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಅದರ ಮುಂದುವರೆದ ಭಾಗವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆ ಏನು 20ನೇ ತಾರೀಕು ಸ್ಟಾಪ್ ಆಗುತ್ತಂದ್ರೆ 20ಕ್ಕೆ ಸ್ಟಾಪ್ ಆಗುತ್ತೆ. ಏನಪ್ಪ ಅಂದರೆ ಹೊಸದಾಗಿ ಅದರ ಪ್ರತಿರೂಪವಾಗಿ BV ರಾಮ್ಜಿ ಅಂತಕ್ಕಂಥ ಯೋಜನೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತಕ್ಕಂಥ VGB ಅಂತಕ್ಕಂಥ VGB ರಾಮ್ಜಿ ಅಂತಕ್ಕಂಥ ಯೋಜನೆ ಅದರ ಪ್ರತಿರೂಪವಾಗಿ ಮತ್ತೊಂದು ಹೊಸ ಆಯಾಮವನ್ನು 2047 ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ, ಒಂದು ಗುರಿಯನ್ನು ಈಡೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 2047 ಅಂತಕ್ಕಂಥ ಒಂದು ಏಮನ್ನು ಇಟ್ಕೊಂಡ್ರೆ 2047 ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತಕ್ಕಂಥ ಡಿಸೆಂಬರ್ನಲ್ಲಿ ಅದು ಜುಲೈ 1ರಿಂದ ಜುಲೈ 1, 2026ರಿಂದ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆ ಯೋಜನೆ BV ರಾಮ್ಜಿ ಅಂತಕ್ಕಂಥ ಯೋಜನೆ ಅದು ಅನುಷ್ಠಾನ ಆಗ್ತಾ ಇದೆ ಅಂತ ಈ ಬಗ್ಗೆ ಚಾಲ್ತಿಯಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದರ ಯೋಜನೆಯನ್ನು ತರಬೇಕಾದ್ರೆ ಇದ್ರದ್ದು ತಂದೆಯಾಗಿರ್ತಕ್ಕಂಥ ಉದ್ದೇಶ ಇದೆ. ಏನು ಹೇಳಿದೆ, ಯಾವುದೊಂದು ಕಾರ್ಯಕ್ರಮ ಜಾತ್ರೆ ಉತ್ಸವ ಮಾಡಬೇಕಾದ್ರೆ ಹೆಂಗ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂತಕ್ಕಂಥ ಯೋಜನೆ ಉದ್ದೇಶ ಪ್ರಮುಖ